ಚಾಕು ಕುದಿದ ಸರ್ಕಾರ ಆ ವಿದ್ಯಾರ್ಥಿನಿಗೆ ಹಾಳಾದ್ರೆ ಗಂಟಿಗೆ ಬಂದು ಚಾಕು ಚುಚ್ಚಿದ್ದಾರೆ. ಅಂದ್ರೆ ಅದು ಕ್ಯಾಂಪಸ್ ಆಚೆ ಅಲ್ಲ, ಕ್ಯಾಂಪಸ್ ಒಳಗೇನೆ ಬಂದ ಇಂತಹ ಪರಿಸ್ಥಿತಿ ಅಂತ ನೋಡ್ತಾರೆ ಅಂತ ರಾಜ್ಯ ಸರ್ಕಾರ ಆಗಿರ್ಬೋದು, ಮತ್ತು ಸೆಕ್ಯೂರಿಟಿನೇ ಇಲ್ದಿರೋಂಥ ವಿದ್ಯಾರ್ಥಿಗಳು. ಇವತ್ತೊಂದು ನಾನೊಂದು ಘಟನೆ ನೋಡಿದೆ, ಒಂದು ವಿದ್ಯಾರ್ಥಿನಿ ಆ ಥರ ಘಟನೆ ಆದಾಗಿಂದ ಯಾರು ಅಡ್ಮಿಷನ್ಗೆ ಬರುತ್ತಾರೆ, ವಿದ್ಯಾರ್ಥಿನಿಗೆ ಸುರಕ್ಷತೆ ಇಲ್ಲ, ಹಾಸ್ಟೆಲಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇಲ್ಲ. ಇವತ್ತು ಕ್ಯಾಂಪಸ್ ಒಳಗೆ ಬಂದ ವಿದ್ಯಾರ್ಥಿ ಯಾರೋ ಒಬ್ಬ ಫಯಾಜ್ ಅನ್ನೋ ವಿದ್ಯಾರ್ಥಿ ಬಂದು ಚುಚ್ಚಿದ್ದಾನೆ. ಅದೊಂದು ಲವ್ ಜಿಹಾದ್ ಕೇಸ್ ಆಗಿದೆ. ಇಂತಹ ಲವ್ ಜಿಹಾದ್ ಎಷ್ಟೋ ವರ್ಷಗಳಿಂದ ಆಗಿತ್ತು. ಈ ಸರ್ಕಾರ ಬಂದಾಗಿಂದ ಈ ಲವ್ ಜಿಹಾದ್ ಮತ್ತೆ ಹುಟ್ಕೋತಾ ಇದೆ. ಈ ಸರ್ಕಾರದ ಕಾರ್ಪೊರೇಟರ್ ಆದಂಥ ಮಗಳಿಗೇನೆ ಒಂದು ನೇಹಾ ಹಿರೇಮಠ ಅನ್ನೋ ಹುಡುಗಿಗೆ ರಕ್ಷಣೆ ಇಲ್ಲ ಅಂತಂದ ಮೇಲೆ ಒಬ್ಬ ವಿದ್ಯಾರ್ಥಿ, ಕಾಮನ್ ವಿದ್ಯಾರ್ಥಿಗೆ ಏನು ರಕ್ಷಣೆ ಕೊಡ್ತಾರೆ ರಾಜ್ಯ ಸರ್ಕಾರ? ಇದನ್ನು ನಾವು ಖಂಡಿಸಬೇಕು. ಇದನ್ನು ನಾವು ನಾವು ಆ ವಿದ್ಯಾರ್ಥಿಗೆ ಗಲ್ಲು ಶಿಕ್ಷೆ ಆಗಬೇಕು. ಆ ವಿದ್ಯಾರ್ಥಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಲವ್ ಜಿಹಾದ್ನ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಂಬಾರ್ದು ಈ ಹೆಸರುಗಳನ್ನ. ಆ ವಿದ್ಯಾರ್ಥಿ ಈಗ ಕ್ಯಾಂಪಸ್ ಅಲ್ಲೇ ಭದ್ರತೆ ಇಲ್ಲ, ಹುಡುಗರು ಹೇಗೆ ಓದಬೇಕು? ಅದೇ ಇವತ್ತು ಹುಡುಗರಿಗೆ ಏನಾಗಿದೆ ಅಂತಂದ್ರೆ ಹಾಸ್ಟೆಲ್ಗೆ ಬಂದು ನುಗ್ಗುವಂಥ ಪರಿಸ್ಥಿತಿಗಳಾಗಿದೆ. ಅವರ ತಂದೆ ತಾಯಿಗಳು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ, ಏನಾಗ್ತದೆ ಮಕ್ಕಳೇ, ಏನಾಗ್ತಾ ಇದೆ ನಿಮ್ಮ ಕ್ಯಾಂಪಸ್ಸಲ್ಲಿ, ಏನಾಗ್ತದೆ ಅಂತೆಲ್ಲ ವಿಚಾರಿಸ್ತಾ ಇದ್ದಾರೆ. ಸೊ ಆದ ಕಾರಣದಿಂದ ಮುಂದಿನ ದಿನಗಳಲ್ಲಿ ಏನೇ ಇದಂಥ ಪರಿಸ್ಥಿತಿಗಳು ಬಂದ್ರು ಕ್ಯಾಂಪಸ್ ಅಲ್ಲಿ ಭದ್ರತೆ ಇಲ್ಲ, ರಾಜಕೀಯ ಅಷ್ಟೇ ಅಲ್ಲ, ಭದ್ರತೆ ಇಲ್ಲ, ಕ್ಯಾಂಪಸ್ ಅಲ್ಲಿ ಭದ್ರತೆ ಇಲ್ಲ. ಕ್ಯಾಂಪಸ್ನ ಒಳಗಡೆ ಭದ್ರತೆನೂ ಇಲ್ಲ. ಹುಬ್ಬಳ್ಳಿ ಅಂತ ನಗರದಲ್ಲಿ ಒಂದ್ ನಿಮಿಷ ಕ್ಯಾಮ್ರಾ ರೆಡಿ ಆಗಲಿ ಈಗ ಕ್ಯಾಂಪಸ್ನಲ್ಲಿ ಭದ್ರತೆ ಇಲ್ಲದೆ ಇರೋದು ಒಂದಾದ್ರೆ, ಇವತ್ತು ಹುಬ್ಬಳ್ಳಿಯ ನಗರದಲ್ಲಿ ಡ್ರಗ್ಸ್ ಅಥವಾ ಈ ಮಾದಕ ವಸ್ತುಗಳು ಪ್ರತಿ ಕ್ಯಾಂಪಸ್ನಲ್ಲಿ ದೊರೆಯುವಂಥ ಪರಿಸ್ಥಿತಿ ಆಗಿದೆ. ವಿದ್ಯಾರ್ಥಿಗಳ ಕೈಗೆ ಮಾದಕ ವಸ್ತು ಸಿಗ್ತಾ ಇದೆ, ಆದರೆ ಪೊಲೀಸ್ ಇಲಾಖೆಗೆ ಇದನ್ನು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಣ್ಣ ಮುಚ್ಚಲೆ ಆಟವನ್ನು ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಸ್ಕೂಟಿ ಮೇಲೆ ಇಟ್ಕೊಂಡು ಮಾರಾಟ ಮಾಡ್ತಿದ್ದಾಗ ಸರಿಯಾಗಿ ಬಂಧಿಸಿ ಅವ್ರ ಮೇಲೆ ಶಿಕ್ಷೆ ಹಾಕಿದ್ರೆ ಇವತ್ತು ಈ ಥರದ ಪ್ರಕರಣಗಳು ನಡೀತಿತ್ತೋ ಇಲ್ವೋ ಗೊತ್ತಿಲ್ಲ. ಕ್ಯಾಂಪಸ್ಗಳಿಗೆ ಡ್ರಗ್ಸ್ ಬರ್ತಿದೆ, ಲವ್ ಜಿಹಾದ್ ಬರ್ತಿದೆ, ಎಲ್ಲವೂ ಬರ್ತಾ ಇದೆ. ಇದನ್ನು ತಡಿಬೇಕಾಗಿ ಇದು ಜವಾಬ್ದಾರಿ ಯಾರ್ದು? ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಿದೆ, ಅವ್ರು ನನ್ನ ಬ್ರದರ್ಸ್ ಅಂತ ಹೇಳ್ಕೊಂಡು ತಿರುಗ್ತಾ ಇದೆ. ಹಿಂದೂ ಹೆಣ್ಣು ಮಕ್ಕಳಿಗಾಗಿರ್ಬೋದು ಅಥವಾ ಕ್ಯಾಂಪಸ್ನಲ್ಲಿ ಓದುವಂಥ ಯಾವ ವಿದ್ಯಾರ್ಥಿಗೂ ಕೂಡ ಇವತ್ತು ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಉಡುಪಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ಅದು ನಡೆದೇ ಇಲ್ಲ ಅಂತ ಹೇಳುವ ಕೆಲಸ ಮಾಡಿದೆ. ನಾಳೆ ಈ ಪ್ರಕರಣದಲ್ಲೂ ಕೂಡ ಅವ್ರದೇ ಆರೋಪಿ ಸಿಕ್ಕಿದ್ದಾರೆ. ನೆಕ್ಸ್ಟ್ ನಿಮ್ಮ ಡಿಮ್ಯಾಂಡ್ ಏನು? ನಮ್ಮ ಡಿಮ್ಯಾಂಡು ಆ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕು. ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನು ಮಾಡಬಾರ್ದು. ಅಂತ ವ್ಯಕ್ತಿಗಳನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.